7 ಆಟಗಾರ ನಡುವೆ ಈ ಬಾರಿ ದಾಳಿಯಲ್ಲಿ ಮಣಿ ಪ್ರಥಮ ದಾಳಿಯಲ್ಲಿ ಡಿಫೆನ್ಸ್ ಅನ್ನು ಚೆಕ್ ಮಾಡುವಂತ ಯತ್ನ, ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಯಾವುದೇ ಅಂಕವಿಲ್ಲದೆ ಎಂಟಿ ರೈಡ್ ನೊಂದಿಗೆ ವಾಪಸತಿಯನ್ನ ಪಡ್ಕೊಳ್ಳಲಾಗಿದೆ. ರೈಡಿಂಗ್ ನಲ್ಲಿ ಮನೆಯಲ್ಲಿ ತಂಡದ ಪ್ರಮುಖ ದಾಳಿಗಾರರಿಂದ ದಾಳಿ ಈ ಬಾರಿ ಒಂದು ಬೋನಸ್ ಅಂಕಗಳಿಗೆ 1-0. ರೈಡಿಂಗ್ ನಲ್ಲಿ ಕರ್ಜಿಗೆ ಕನ್ನಡಿಗ ತಂಡದ ಮತ್ತೊಬ್ಬ ಆಟಗಾರ ಒಂದು ಬೋನಸ್ ಅಂಕಗಳಿಗೆ ಲೀಲಾಜಾಲವಾಗಿ ಬೋನಸ್ ಅನ್ನ ಪಡೆಯುವಂತಹ ಆಟಗಾರ ಎರಡು ತಂಡಗಳಲ್ಲಿ ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಓದುವ ಆಟಗಾರ ಏಕಾಂಗಿಯಾಗಿ ಬ್ಯೂಟಿಫುಲ್ ಟ್ಯಾಕಲ್. ಬೋನಸ್ ಅಂಕಕ್ಕಾಗಿ ಮನವಿ ಆಗಿತ್ತು, ಆದ್ರೆ ಯಾವುದೇ ಅಂಕಗಳಿಗೆ ಅಲ್ಲ. ಬ್ಯೂಟಿಫುಲ್ ಟ್ಯಾಕಲ್. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಯುವ ಆಟಗಾರ ಏಕಾಂಗಿಯಾಗಿ ಆಟಗಾರನ ಬಂಧಿಸುವಂತೆ ಯತ್ನ. ಸ್ಕೋರ್ 3-1. 2 ಅಂಕದ ಮುನ್ನಡೆಯಲ್ಲಿ ಕರ್ರುಚುಗಿ ಕನ್ನಡಿಗರು ಈ ಬಾರಿ ಐದು ಆಟಗಾರ 2 ಅಂಕದ ಮುನ್ನಡೆಯಲ್ಲಿ ರೈಡಿಂಗ್ ನಲ್ಲಿ ಮಾಡಿ first time out is Ananda pink ರೈಡಿಂಗ್ ನಲ್ಲಿ ಮತ್ತೋರ್ವ ಯುವ ಆಟಗಾರ ಆಮೇಲೆ ಕೊಟ್ಟೋಗ ಮತ್ತೆ 7 ಸ್ಟಾರ್ ಒಕ್ಕಲಿಗರು ಮಾನನಹಳ್ಳಿ ತಂಡದ ಮತ್ತೋರ್ವ ಯುವ ಆಟಗಾರ first time out. Set to order. Decide right ಅಲ್ಲಿ ಯುವ ಆಟಗಾರ ಅಂಕವನ್ನ ಪಡೆಯಲೇಬೇಕಾದಂತಹ ಸಾಕಷ್ಟು ಒತ್ತಡ. 7 ಆಟಗಾರ ನಡುವೆ ಈ ಬಾರಿ ಬ್ಯೂಟಿಫುಲ್ ಒಂದು ಬೋನಸ್ ಅಂಕದ ಜೊತೆಗೆ ಒಂದು ರೈಟ್ ಪಾಯಿಂಟ್. ಪಂದ್ಯ ಸಮಬಲದಲ್ಲಿ ಥರ್ಡ್ ರೈಟ್. It's set to order. ಕರೋಯ ಮರದಾಳಿಯಲ್ಲಿ ಮತ್ತೊಮ್ಮೆ ಈ ಬಾರಿ ಬೇಡವಂತೆ ಒಂದು ಮ್ಯಾಚ್ ರೈಟ್ ಪಾಯಿಂಟ್. 5-3 ಅಟೆಂಪ್ಟ್ಗೆ ಬೋನಸ್. ಪಂದ್ಯ ಮತ್ತೆ 2 ಅಂಕದ ಮುನ್ನಡೆಯಲ್ಲಿ ಸಮಬಲವಾಗಿದ್ರು ಕೂಡ 2 ಅಂಕವನ್ನ ತರುವಲ್ಲಿ ಯಶಸ್ವಿಯಾಗಿರುವಂತಹ ಆಟಗಾರರು. 5-3 ಸೆಕೆಂಡ್ ಟೈಮ್ ಒಪ್ಪಂದಕ್ಕಾಗಿ ಭರತಬಳ್ಳಿ ವರ್ಸಸ್ ಉಡಳ್ಳಿ ಎರಡು ತಂಡದ ಆಟಗಾರರೇ ಪಂದ್ಯ ಮುಗಿದ ತಕ್ಷಣದಲ್ಲಿ ಅಂಕಣವನ್ನು ಪ್ರವೇಶಿಸಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಇನ್ನು ಸಾಕಷ್ಟು ಪಂದ್ಯಗಳು ಕೂಡ ಬಾಕಿ ಇವೆ. 4 ಆಟಗಾರ ನಡುವೆ ದಾಳಿಯ ವಿಭಾಗದಲ್ಲಿ ಮಣಿ, ರೈಡಿಂಗ್ ನಲ್ಲಿ ಮತ್ತೋರ್ವ ಯುವ ಆಟಗಾರನಿಂದ ದಾಳಿ. 5 ಆಟಗಾರ ನಡುವೆ ಈ ಬಾರಿ ಬ್ಯೂಟಿಫುಲ್ ಕಿಕ್. ಕಾರ್ನರ್ ಭಾಗದಲ್ಲಿರುವ ಆಟಗಾರನ ಕಿಕ್ ಮುಖೇನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿರುವಂತಹ ಆಟಗಾರ. 4-5 ಈ ಬಾರಿ
ಮಾನೇನಹಳ್ಳಿ ತಂಡಕ್ಕೆ ಆ ಒಂದು ತಂಡದ ಹಿರಿಯ ಆಟಗಾರರಿಂದ ಕೋಚ್ ಕೂಡ ನಾವು ನೋಡಬಹುದಾಗಿದೆ. ಇದರೊಂದಿಗೆ ಉತ್ತರ ಕನ್ನಡ ರೆಫ್ರಿ ಬೋರ್ಡ್ ನ ಚೇರ್ಮನ್ ಆಗಿರುವಂತಹ ಮಂಜುನಾಥ್ ಅಳ್ಳೊಳ್ಳಿ ಸರ್ ಅವರು, ಹಾಗೆ ಇನ್ನೋರ್ವ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಸಿ.ಕೆ. ವಿಜಯ್ ಕುಮಾರ್ ಸರ್ ಅವರು, ರೆಫ್ರಿ ಬೋರ್ಡ್ ಕನ್ವೀನಿಯರ್, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತದ ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಒಂದಂಕದ ಗಳಿಕೆ ಬೇಡವಾದಂತ ಹಿಡಿತ ಪಂದ್ಯ ಮತ್ತೆ ಸಮಬರದಲ್ಲಿ. ಪಂದ್ಯ ಸಮಬಲದಲ್ಲಿ ಸಾಗ್ತಾ ಇದೆ 5-5 ರೈಡಿಂಗ್ ನಲ್ಲಿ ಯುವ ಆಟಗಾರರಿಂದ ದಾಳಿ ಬಾರಿ ಡಿಫೆಂಡರ್ ಇಂದ ಬೇಡವಾದಂತಹ ಒಂದು ಅಂಕ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. ಒಂದು ಬೋನಸ್ ಆಗ್ತದೆ ಗಳಿಕೆ. ಇದರೊಂದಿಗೆ ಪಂದ್ಯ ಮತ್ತೆ ಸಮಬಲದಲ್ಲಿ ಸಾಗ್ತಾ ಇದೆ. 6-6 ಪಂದ್ಯ ಸಮಬಲದಲ್ಲಿ ಸಾಗ್ತಾ ಇದೆ. ಎರಡು ತಂಡಗಳಲ್ಲೂ ಕೂಡ ಲೀಲಾಜಾಲವಾಗಿ ಅಂಕವನ್ನು ತರಬಲ್ಲಂತೆ ಆಟಗಾರರು. ಈ ಬಾರಿ ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್, ವಾಟ್ ಅ ಬ್ಯೂಟಿಫುಲ್ ಬ್ಲಾಕ್. ಮತ್ತೆ ಒಂದು ಅಂಕದ ಮುನ್ನಡೆ. 7-6 ಪಂದ್ಯ. ಆಟಗಾರರನ್ನ ಸಾಕಷ್ಟು ಕನ್ಫ್ಯೂಸ್ ಮಾಡುವಂತ ಒಂದು ದಾಳಿಯಲ್ಲಿ ಮತ್ತೆ 2 ಅಂಕದ ಮುನ್ನಡೆ. 8-6. ರೈಡಿಂಗ್ ನಲ್ಲಿ ಬಲಿಷ್ಠ ಆಟಗಾರ, ಬಲಿಷ್ಠ ಡಿಫೆನ್ಸ್ ನ ಮಧ್ಯದಲ್ಲಿ. ಕರ್ಜಗಿ ಕನ್ನಡಿಗರು 6 7 ಸ್ಟಾರ್ ಒಕ್ಕಲಿಗರು ಮಾನನಹಳ್ಳಿ. 2 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಉಡಳ್ಳಿ ವರ್ಸಸ್ ಭರತಬಳ್ಳಿ. ಪ್ರೇಕ್ಷಕರು ಕೂಡ ಮೂಕ ವಿಸ್ಮಿತರಾಗಿ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸ್ತಾ ಇದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರೇಕ್ಷಕರ ಚಿತ್ತ ಈ ಪಂದ್ಯ ಯಾರು ಗೆಲ್ತಾರೆ ಅನ್ನುವಂಥದ್ದೇ. 2 ತಂಡದ ಆಟಗಾರ ಗಮನಕ್ಕೆ ಕೊನೆಯ 2 ನಿಮಿಷದ ಆಟ ಬಾಕಿ. ಈ ಸಂದರ್ಭದಲ್ಲಿ ಸ್ಕೋರ್ 8-6. ರೈಡಿಂಗ್ ನಲ್ಲಿ ಮಾನೇನಹಳ್ಳಿ ತಂಡದ ಯುವ ಆಟಗಾರ ಈ ಬಾರಿ ಒಂದು ಬೋನಸ್ ಅಂಕದ ಗಳಿಕೆ. ಮತ್ತೆ ಅಂಕದಲ್ಲಿ ಕೊಂಚ ಬದಲಾವಣೆ. 7-8. 5 ಆಟಗಾರ ನಡುವೆ ಈ ಬಾರಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ 1 ಅಂಕದ ಮುನ್ನಡೆಯಲ್ಲಿ ಕೊನೆಯ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. Second half, second time out. Time. Lineupper. Both lineupper be alert. Riding ನಲ್ಲಿ ಯುವ ಆಟಗಾರ ಒಂದು ಬೋನಸ್ ಅಂಕದ ಗಳಿಕೆ. ಕೊನೆಯ 1 ನಿಮಿಷದ ಆಟ ಬಾಕಿ. ಪಂದ್ಯ ಸಮಬಲದಲ್ಲಿ. ವಿಜಯ ಮಾಲೆ ಯಾರಿಗೆ ಎಂದು ಕಾದು ನೋಡೋಣ. ಇನ್ನು ಕೆಲವು ಸೆಕೆಂಡ್ಗಳಲ್ಲಿ. ಒಂದು ಅಂಕದ ಮುನ್ನಡೆಯಲ್ಲಿ ಪಂದ್ಯ. ಪ್ರೇಕ್ಷಕರ ಸೂಪರ್ ಟ್ಯಾಕಲ್ 10-8. ಸೂಪರ್ ಟ್ಯಾಕಲ್ ಆನ್. ಬೇಡವಾದಂತೆ
ಏಕಾಂಗಿಯಾಗಿ ಇದರೊಂದಿಗೆ ಪಂದ್ಯ ಕೂಡ ಮುಕ್ತಾಯಗೊಂಡಿದೆ. ಕರ್ಜಿ ಕನ್ನಡಿಗರ ತಂಡ ಈ ಒಂದು ಪಂದ್ಯವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಅದೇ ರೀತಿ